ಹಲೋ ಫ್ರೆಂಡ್ಸ್, ಏನಿದು ಅಂತ ನೋಡ್ತಿದ್ದೀರಾ? ನಿಮಗೆಲ್ಲ ಗೊತ್ತು, ಇವಾಗ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿರೋದು ಕೊಟ್ಟಿಯೂರ್ದು. ಆದರೆ ನಮ್ಮ ಲಕ್ ಏನು ಗೊತ್ತಾ, ನಾವು ಹೋದಾಗ ಅಷ್ಟೊಂದು ರಶ್ಶೇ ಇರಲಿಲ್ಲ ಕಣ್ರಿ. ಆರಾಮಾಗಿ ಹೋಗಿ ಎಷ್ಟು ಬೇಗನೆ ದರ್ಶನ ಆಯಿತು ಅಂದರೆ ನಮ್ಗೆ ಅಷ್ಟು ಬೇಗನೆ ದರ್ಶನ ಆಯಿತು. ಅದೇ ನಮಗೆ ಖುಷಿ. ಒಂದು ಆ ಥರನ. ಅದಾದಮೇಲೆ ನೋಡಿ ಎಷ್ಟು ಚೆನ್ನಾಗಿರೋ ರಿಚುವಲ್ಸ್ ನಡೀತಿದೆ. ಈ ಥರ ಆನೆ ನೋಡೋಕ್ಕೆ, ಅಲ್ಲಿರೋ ಆ ಪ್ಲೇಸು ವೈಬ್ ಆಗಿರಬಹುದು, ಪ್ರತಿಯೊಂದು ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ನಾವಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಕಣ್ರಿ, ಇಷ್ಟು ಚೆನ್ನಾಗಿರುತ್ತೆ ಪ್ಲೇಸು, ಇಷ್ಟು ಚೆನ್ನಾಗಿರುತ್ತೆ ಆ ಎಕ್ಸ್ಪೀರಿಯನ್ಸ್ ಅಂತ. ನಮಗೆ ಲಾಸ್ಟ್ ಟೈಮೇ ಆ್ಯಕ್ಚುಲಿ ಆಸೆ ಇತ್ತು ನೋಡಬೇಕು, ಹೋಗಬೇಕು ಅಂತ. ಬಟ್ ಸ್ವಲ್ಪ ರೀಸನ್ಸಿಂದ ನಾವು ಆವಾಗ ಹೋಗೋಕ್ಕಾಗಲಿಲ್ಲ. ಆದರೆ ಈ ಸರಿ ಅಂತೂ ಹೋಗಿದ್ದು ವರ್ತ್ ಅಂತಲೇ ಅನ್ನಿಸ್ತು. ನಮ್ಗೆ ಯಾಕೆ ಅಷ್ಟು ರಶ್ ಇಲ್ಲ ಅಂತ ನಿಮಗೆಲ್ಲ ಡೌಟ್ ಬಂದಿರ್ಬೋದು. ಯಾಕೆ ಅಂದರೆ ನಾವು ಓಪನ್ ಆಗಿದ್ದೊಂದು 2-3 ಡೇಸ್ಗೆಲ್ಲ ನಾವು ಹೊರಟೋದ್ರಿ. ಆದ್ದರಿಂದ ಅವಾಗ ಅಷ್ಟು ರಶ್ ಇರಲಿಲ್ಲ ನಮ್ಗೆ. ಸೊ ಅದಕ್ಕೆ ಆರಾಮಾಗಿ ದರ್ಶನ ಆಯಿತು. ಈ ಥರ ಎಲ್ಲ ಪ್ರತಿಯೊಂದು ರಿಚುವಲ್ಸ್ ಎಲ್ಲ ನೋಡಿಕೊಂಡು ಆರಾಮಾಗಿತ್ತು. ನೀವೇನಾದರೂ ಕೊಟ್ಟಿರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಪ್ಲೀಸ್ ವೀಕೆಂಡ್ಸ್ನ ಅವಾಯ್ಡ್ ಮಾಡಿ. ಆ್ಯಂಡ್ ಆದಷ್ಟು ಫಸ್ಟೇ ಹೋಗಿ ದರ್ಶನ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅಂದರೆ ಟೆಂಪಲ್ ಓಪನ್ ಆದಮೇಲೆ 1-2 ಡೇಸ್ ಹೆಣ್ಮಕ್ಳಿಗೆ ಬಿಡಲ್ಲ. ಅದು ಆಗಿದ್ದು ನೆಕ್ಸ್ಟ್ ಒಂದು 2-3 ಡೇಸ್ ಒಳಗಡೆ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕೆಂದರೆ ನಿಮ್ಗೆ ಆವಾಗ ಕ್ಯೂ ಅವಾಯ್ಡ್ ಮಾಡ್ತೀರಾ. ಯಾಕೆಂದರೆ ಅಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ ಕಣ್ರಿ. 2-3 ಅವರ್ ವೆಯ್ಟ್ ಮಾಡಬೇಕಾಗತ್ತೆ ನೀವು ಆ ಪ್ಲೇಸಿಗೆ ರೀಚ್ ಆಗಬೇಕು ಅಂದ್ರೇ. ಆ್ಯಂಡ್ ದರ್ಶನವೂ ಏನು ಕಮ್ಮಿ ಇಲ್ಲ ಅಲ್ಲಿ. ಆ್ಯಂಡ್ ಅಷ್ಟು ಫೆಸಿಲಿಟೀಸು ಇರೋಲ್ಲ. ಯಾಕೆಂದರೆ ಅಲ್ಲಿ ಓಪನ್ ಇರೋದೇ ಸ್ವಲ್ಪ ಒಂದು 1 ಮಂತ್ ಅಷ್ಟೇ ಕಣ್ರಿ, ಫ್ಯೂ ಡೇಸ್ ಮಾತ್ರ. ಅವರು ಎಷ್ಟು ತಾನೇ ಅವರು ಇದು ಮಾಡೋಕ್ಕಾಗತ್ತೆ ಹೇಳಿ. ಅದರಿಂದ ಸೊ ನೀವು ಆದಷ್ಟು ಏನು ಮಾಡ್ತೀರ ಅಂದರೆ ಟೆಂಪಲ್ ಓಪನ್ ಆಗ್ತಾಯಿದೆ ಅನ್ನೋ ಒಂದು 3-4 ಡೇಸ್ ಒಳಗಡೆ ನೀವು ಹೋಗಿ ಬಂತು ಅಂದರೆ ನೀವು ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತೀರಾ. ಅಲ್ಲಿರೋ ವೈಬ್ ಎಲ್ಲ ಆ್ಯಂಡ್ ಅಲ್ಲಿರೋ ಪೂಜೆಗಳಾಗಲಿ ಏನೇ ಆಗಲಿ ಪ್ರತಿಯೊಂದು ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಕ್ರೌಡೆಡ್ ಅಂದರೆ ನಾವು ಬರೀ ಅದೇ ಗಿಜಿಲಿ ಇದ್ದೋಗ್ತೀವಿ ಕಣ್ರಿ. ಅಲ್ಲಿ ಹೋಗಿ ಸೇರೋದಕ್ಕೆ ಒಂದು 2-3 ಅವರ್ ಟ್ರಾಫಿಕ್ಕು, ಆ್ಯಂಡ್ ಆ ದೇವ್ರು ನೋಡೋಕ್ಕೆ 2-3 ಅವರು. ಇದರಿಂದ ನಮ್ಗೆ ಏನಾಗೋಗುತ್ತೆ ಅಂದರೆ ನಮ್ಮ ಮೈಂಡ್ ಸೆಟ್ಟೇ ಪೂರ್ತಿ ಕಂಪ್ಲೀಟಾಗಿ ಚೇಂಜ್ ಆಗೋಗುತ್ತೆ. ಆ ರೀಸನ್ಸಿಂದ ನೀವು ಆದಷ್ಟು ಈ ಥರ ಮಾಡ್ತು ಅಂದರೆ ಅದು ನಿಮಗೆ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿರುತ್ತೆ. ಈ ಥರ ಎಲ್ಲ ನೋಡಿದ್ವಿ. ಇದೆಲ್ಲ ಆದಮೇಲೆ ಮತ್ತೆ ಅಲ್ಲಿರೋ ನಿಯರ್ ಬೈ ಪ್ಲೇಸಸ್ ಕೂಡ ಕವರ್ ಮಾಡಿದ್ವಿ. ಆ್ಯಂಡ್ ನಮಗೆ ನಾವು ಹೋಗಿದ್ದ ಟೈಮ್ ಸಫಿಷಿಯೆಂಟಾಗಿತ್ತು ಪ್ರತಿಯೊಂದು ಕವರ್ ಮಾಡೋಕ್ಕೆ. ಯಾಕೆ ಅಂತೀರ? ಮುಂದೆ ನೀವೇ ನೋಡಿ. ನಾವೊಂದು ಬೋಟ್ ರೈಡ್ ಹೋಗಿದ್ವಿ. ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ಗೊತ್ತಾ, ತುಂಬ ಚೆನ್ನಾಗಿತ್ತು. ನೀವೇನಾದರೂ ಹೋಯ್ತು ಅಂದರೆ ಆ ಬೋಟ್ ರೈಡನ್ನ ಮಾತ್ರ ನೀವು ಮಿಸ್ ಮಾಡಿಕೊಳ್ಳೇಬೇಡಿ. ಆ್ಯಂಡ್ ಯಾರಾದರೂ ಕೊಟ್ಟಿರೋಕ್ಕೆ ಪ್ಲ್ಯಾನ್ ಮಾಡ್ತಿದ್ರೆ ಬರೀ ಅದೊಂದೇ ನೋಡ್ಕೊಂಡು ಬರಬೇಡಿ. ಅಲ್ಲಿ ಸುತ್ತಮುತ್ತ ತುಂಬ ಪ್ಲೇಸಸ್ ಇವೆ ಆ್ಯಂಡ್ ಅದು ತುಂಬ ಚೆನ್ನಾಗಿದೆ. ನಾವು ಪದೇ ಅಲ್ಲಿಗೆ ನಾವು ಹೋಗಲ್ಲ. ಆ್ಯಂಡ್ ಸ್ವಲ್ಪ ಜನ ಹೋಗಬಹುದು, ಅವ್ರಿಗೆ ಆ ದೇವ್ರ ಕೃಪೆ ಇದ್ದರೆ. ಬಟ್ ಮೋಸ್ಟ್ ಆಫ್ ದ ಪೀಪಲ್ಸ್ ಅಲ್ಲಿ ಹೋಗೋದಕ್ಕೆ ತುಂಬ ಕಷ್ಟ. ನಾವು ಒಂದು ಸರಿ ಹೋದಾಗಲೇ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಮಾಡಬೇಕು. ಸೊ ಹರಿಬರಿಯಲ್ಲಿ ಹೋಗಬೇಡಿ. ಪ್ರತಿಯೊಂದು ನೀಟಾಗಿ ಎಲ್ಲ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡ್ಕೊಂಡು ಬನ್ನಿ. ಆ್ಯಂಡ್ ಅಲ್ಲಿ ನಿಯರ್ ಬೈ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿದೆ. ನಾವು ಒಂದು ಬೋಟ್ ರೈಡ್ ಹೋಗಿದ್ವಿ ಅನ್ನಲ್ಲ, ಮುಂದೆ ನಿಮ್ಗೆ ಅದ್ರ ವಿಜುವಲ್ಸ್ ಬರುತ್ತೆ, ಅದನ್ನು ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಕಣ್ರಿ. ಆ್ಯಂಡ್ ಅದಂತೂ ಆ ವ್ಯೂ ಆಗಿರಬಹುದು, ಆ ಬೋಟ್ ಡಿಸೈನ್ ಆಗಿರಬಹುದು, ಎಲ್ಲ ಎಷ್ಟು ಚೆನ್ನಾಗಿತ್ತು ಅಂದರೆ ಐ ಕ್ಯಾಂಟ್ ಎಕ್ಸ್ಪ್ರೆಸ್ ಇನ್ ವರ್ಡ್ಸ್. ಪದಗಳೇ ಸಾಲದು, ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ಅಲ್ಲಿ ನಾವು ಇವಾಗ ಇನ್ನೊಂದು ರಿಚುವಲ್ಸ್ ನೋಡಿದ್ವಿ. ಅದ್ರ ಕ್ಲಿಪ್ಸ್ ಕೂಡ ನಿಮ್ಮ ಮುಂದೆ ಆ್ಯಡ್ ಆಗುತ್ತೆ ನೋಡಿ. ಆ ರಿಚುವಲ್ಸ್ ಹೆಂಗಿತ್ತು ಗೊತ್ತಾ, ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ರು ಅಂದರೆ ಅವರು ನೋಡೋಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿತ್ತು. ಅದ್ರ ಜೊತೆಗೆ ನಮಗೆ ಅವ್ರ ಕೈಯಿಂದ ಹೂವು ಸಿಕ್ತು. ಅವ್ರು ಹಾಕ್ಕೊಂಡಿದ್ದ ಉಡುಪಲ್ಲಿ ಹೂವು ಇರುತ್ತೆ, ಅದನ್ನು ನಮಗೆ ಕೊಟ್ಟರು. ಅದನ್ನು ನೋಡಿದ್ದು ಕೂಡ ನಮಗೆ ತುಂಬಾ ಖುಷಿಯಾಗೋಯ್ತು ಕಣ್ರಿ. ನೋಡಿ, ಇವ್ರದ್ದೇ ಎಲ್ಲರಿಗೂ ಕೊಡ್ತಾ ಇದ್ದಿದ್ದು, ನಮಗೂ ಕೊಟ್ಟರು. ತುಂಬಾ ಹ್ಯಾಪಿ ಆಗೋದ್ವಿ. ಅಲ್ಲೇ ನಾವು ಅರ್ಧ ಫಿದಾ ಅಂತಲೇ ಹೇಳ್ಬೋದು. ನಮಗಿದ್ದಿದ್ದು ಸ್ಟ್ರೆಸ್ ಆಗಲಿ, ಆ ಕೋಪ ಆಗಲಿ, ಇರಿಟೇಷನ್ ಆಗಲಿ, ಈ ರಶ್ಶಿಂದ ಎಲ್ಲ ಇದೊಂದೇ ಇದರಲ್ಲಿ ಹೊರಟೋಯ್ತು. ಎಲ್ಲ ಮಟಾಶ್ ಗೊತ್ತಾ, ಆ ಥರ ಆಗೋಯ್ತು. ಅದರಿಂದ ಫುಲ್ ಜಾಲಿನೇ ನೋಡಿ. ಹೇಳಿದ್ನಲ್ಲ ನಾನು ವಿಜುವಲ್ಸ್ ಮಿಸ್ ಮಾಡ್ಕೊಬೇಡಿ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಇದನ್ನು ಪದೇ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕಾಗುತ್ತಾ ನೀವೇ ಹೇಳಿ ಅಲ್ವಾ? ಅದರಿಂದನೇ ಹೇಳೋದು, ಪ್ಲ್ಯಾನ್ ಮಾಡಿದ್ರೆ ಸಫಿಷಿಯೆಂಟಾಗಿ ಒಂದು 2-3 ದಿನ ಪ್ಲ್ಯಾನ್ ಮಾಡಿ. ತುಂಬ ಹರಿಬರಿಯಲ್ಲಿ ಹೋದ್ವಾ ಬಂದ್ವಾ ಅಂತ ಇರಬೇಡಿ. ಅಲ್ಲಿ ಇರೋದನ್ನ ಪ್ರತಿಯೊಂದು ನೀಟಾಗಿ ಎಕ್ಸ್ಪ್ಲೋರ್ ಮಾಡಿ ಪ್ರತಿಯೊಂದು ನೋಡಿಕೊಂಡು ಬನ್ನಿ. ಇದೇ ನನ್ನ ಸಜೆಷನ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮಾಡಿ ಕಣ್ರಿ ಎಲ್ಲರಿಗೂ.
ಸೊ ಬಾಯ್, ಥ್ಯಾಂಕ್ ಯು.